ಹೇ ಗೈಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಸಖತ್ತಾಗಿರುವಂತಹ ಪ್ರೋಮೋನ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಏನಪ್ಪಾ ಅಂತಂದ್ರೆ, ಈ ಬಿಗ್ ಬಾಸ್ ಮನೆಯಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ಇದಾರಲ್ಲ, ಇವ್ರಿಗೆ ಒಂದು ಡಿಫ್ರೆಂಟ್ ಆದಂತ ಒಂದು ಅಧಿಕಾರವನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ಇವಾಗ ಕ್ಯಾಪ್ಟನ್ಸಿ ಟಾಸ್ಕ್ ನಡೀತಾ ಇದೆಯಲ್ಲ, ಸೆಲೆಕ್ಟ್ ಆಗಿರುವಂತಹ 4 ಸ್ಪರ್ಧಿಗಳಲ್ಲಿ ಜೊಂಟಿಗಳಾಗಿ ಆಡಬೇಕಾಗಿದೆ. ಆದ್ದರಿಂದ ನೀವು ಯಾರ ಜೊತೆ ಆಡಕ್ಕೆ ಇಷ್ಟವನ್ನ ಪಡ್ತೀರಾ ಅಂತ ಕೇಳಿದ ತಕ್ಷಣ ಧ್ರುವಂತ್ ಅವ್ರು ಹೇಳ್ತಾ ಇದ್ದಾರೆ, ರಘು ಕಾವ್ಯ ಆಡ್ಲಿ, ಸೂರಜ್ ಮತ್ತೆ ಗಿಲ್ಲಿ ಆಡ್ಲಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ರಕ್ಷಿತಾ ಅವ್ರು ಏನ್ ಮಾಡ್ತಾರೆ, ಇಬ್ರು ಜಗಳ ಆಡೋದೇನೋ ಸರಿ. ಅಲ್ಲೋಡಿ ಅಪ್ಪ, ಆ ಬೆಡ್ಶೀಟ್ನೆಲ್ಲ ಕಿತ್ತಿ ಎಷ್ಟು ಜಸ್ಟಿಸ್ ಅಂದ್ರೆ, ನೀವೇ ನ್ಯಾಯ ಮಾಡಕ್ ಬಂದಿದ್ದೀರಾ ಬಿಗ್ ಬಾಸ್ ಮನೆಗೆ? ನೀವು ಬಿಗ್ ಬಾಸ್ ಮನೇಲಿ ಇರಕ್ಕೆ ಲಾಯಕ್ಕೆ ಇಲ್ಲ ಅಂತ ಹೇಳ್ತಾ ಇದಾರೆ ಅಂತಾನೆ ಹೇಳ್ಬೋದು ಧ್ರುವಂತ್ ಅವ್ರಿಗೆ ರಕ್ಷಿತಾ ಅವರು. ಎಲ್ಲೋ ಒಂದ್ ಕಡೆ ರಕ್ಷಿತಾ ಅವರು ಅವರ ಗೇಮ್ ಪ್ಲೇ ಅನ್ನ ಅವರೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಇವ್ರ ತುಂಬಾನೇ ಇನೋಸೆಂಟು, ಒಂದು ಡಿಸಿಷನ್ ತಗೊಳಕ್ ಬರಲ್ಲ, ಹಾಗೆ ಹೀಗೆ ತುಂಬಾನೇ ಇನೋಸೆಂಟ್ ಹುಡುಗಿ ಅನ್ಕೊಂಡೆಲ್ಲ ತುಂಬಾನೇ ಚೆನ್ನಾಗಿ ಅವ್ರಿಗೆ ಸಪೋರ್ಟ್ ಸಿಗ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಇವಾಗ ಅವ್ರು ತಗೊಳ್ತಾ ಇರುವಂತಹ ಡಿಸಿಷನ್ ಆಗ್ಬೋದು, ನಿರ್ಧಾರಗಳು ತುಂಬಾನೇ ರಾಂಗ್ ಆಗ್ತದೆ ಅಂತಾನೆ ಹೇಳ್ಬೋದು. ಏಕೆಂದ್ರೆ ಈ ಶೋ ಅನ್ನು ಕೂಡ ಹೊರಗಡೆ ಜನನೂ ಕೂಡ ನೋಡ್ತಾ ಇರ್ತಾರೆ, ಯಾರು ಸರಿ ನಿರ್ಧಾರವನ್ನ ತಗೊಳ್ತಾ ಇದಾರೆ, ಯಾರು ಸರಿ ತಪ್ಪು ನಿರ್ಧಾರವನ್ನ ತಗೊಳ್ತಾ ಇದಾರೆ ಅಂತ ಆಡಿಯನ್ಸ್ಗಳಿಗೂ ಕೂಡ ಗೊತ್ತಾಗುತ್ತೆ. ಬಟ್ ಏನಪ್ಪಾ ಅಂದ್ರೆ, ರಕ್ಷಿತಾ ಅವರು ವೈಯಕ್ತಿಕ ದ್ವೇಷ ಇಟ್ಕೊಂಡಿರೋ ರೀತಿ ಕಾವ್ಯ ಅವ್ರ ಮೇಲೆ ತೋರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅವರು ಧ್ರುವಂತ್ ಅವ್ರು ಹೇಳಿದ ಮಾತನ್ನ ಒಪ್ಪೋದೇ ಇಲ್ಲ ಗೈಸ್. ಏನೇ ಮಾಡಿದ್ರು ಧ್ರುವಂತ್ ಅವರೇ ಒಪ್ಕೊಳ್ಬೇಕು, ಅವರೇ ವಾಲ್ಬೇಕು, ಇಲ್ಲ ಅಂತಂದ್ರೆ ಅವ್ರು ಒಪ್ಪೋದೇ ಇಲ್ಲ. ಆ ರೀತಿ ಆಗ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಓಕೆ, ಮಾತಾಡ್ಲಿ, ಅದನ್ನ ಬಿಟ್ಟು ಅಂದ್ರೆ ಇಬ್ರು ಜಗಳವನ್ನ ಆಡ್ತಾ ಇದಾರೆ, ಓಕೆ. ಬಟ್ ಏನಪ್ಪಾ ಅಂದ್ರೆ, ಬೆಡ್ಶೀಟ್ ಅನ್ನ ತೆಗೆದು ತೂದಿ ಎಸೀತಾ ಇದ್ದಾರೆ. ನಾನು ಮರ್ಯಾದೆ ಕ್ರಾಸ್ ಮಾಡ್ತೀನಿ ಅನ್ಬಿಟ್ಟು ಅವರ ಬೆಡ್ಶೀಟ್ನೆಲ್ಲ ಕಿತ್ತಿ ಎಸಿತಾ ಇದ್ದಾರೆ ಗೈಸ್. ಒಟ್ನಲ್ಲಿ ನನ್ನ ಪ್ರಕಾರ ರಕ್ಷಿತ್ ಅವ್ರಿಗೆ ತುಂಬಾನೇ ಸಪೋರ್ಟ್ ಇತ್ತು ಗೈಸ್, ನೆಕ್ಸ್ಟ್ ಲೆವೆಲ್ ಆದಂತ ಸಪೋರ್ಟ್ ಇತ್ತು. ಬಟ್ ಏನಪ್ಪಾ ಅಂದ್ರೆ, ಅವರು ತಗೊಳ್ತಾ ಇರುವಂತ ಕೆಲವೊಂದು ಡಿಸಿಷನ್ಗಳು, ನಿರ್ಧಾರಗಳು ಎಲ್ಲವನ್ನೂ ಕೂಡ ಆಡಿಯನ್ಸ್ಗಳು ನೋಡ್ತಾರೆ. ತುಂಬಾನೇ ಚೆನ್ನಾಗಿ ಪಾಸಿಟಿವ್ ಆಗಿ ಹೋಗ್ತಾ ಇರುವಂತ ಗೇಮ್ ಪ್ಲೇ ಅನ್ನ ಇವರೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಜಗಳ ಆಡೋದು ಓಕೆ, ತುಂಬಾನೇ ಅದನ್ನ ಸ್ವಲ್ಪ ತಡ್ಕೊಳ್ಬೇಕಾಯ್ತು ಕೋಪನ. ಬಟ್ ಏನಪ್ಪಾ ಅಂದ್ರೆ, ಬೆಡ್ಶೀಟ್ನೆಲ್ಲ ಕಿತ್ತಿ ಎಸೆಯೋದು, ಅವರು ಏನಂದ್ರು ಒಪ್ಪೋದೇ ಇಲ್ಲ ಗೈಸ್ ಧ್ರುವಂತು. ಎಲ್ಲೋ ಒಂದ್ ಕಡೆ ಅವ್ರಿಗೆ ತುಂಬಾನೇ ಹೆಗ್ಗೆನೆಸ್ಟ್ ಆಗಿ ಅವರು ಅವ್ರ ಮೇಲೆ ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನಿರ್ಧಾರಗಳಲ್ಲಿ ಅವರು ತುಂಬಾನೇ ಎಡುತ್ತಾ ಇದ್ದಾರೆ. ಮೊದಲು ಸಖತ್ತಾಗಿ ನಿರ್ಧಾರಗಳನ್ನ ತಗೊಳ್ತಾ ಇದ್ರು. ಆಮೇಲೆ ಏನಪ್ಪಾ ಅಂದ್ರೆ, ಫೈನಲ್ ನಿಮಗೂ ಕೂಡ ಗೊತ್ತೇ ಇದೆ, ಕಾವ್ಯ ಹಾಗೆ ಸೂರಜ್ ಅವರು ಆಡ್ತಾರೆ, ಹಾಗೆ ಗಿಲ್ಲಿ ಮತ್ತೆ ರಘು ಅವರು ಟೀಮ್ ಆಗಿ ಗೇಮ್ ಪ್ಲೇ ಅನ್ನು ಕೂಡ ಆಡ್ತಾ ಇದ್ದಾರೆ. ಆ ಗೇಮ್ ಪ್ಲೇ ಮಾಡಕ್ಕೆ ಅಧಿಕಾರವನ್ನ ಕೊಟ್ಟಿದ್ರು. ಬಟ್ ಏನಪ್ಪಾ ಅಂದ್ರೆ, ಇವರಿಬ್ರಿಗೂ ಸಖತ್ತಾಗಿ ಜಗಳ ನಡೀತಾ ಇದೆ. ಬಟ್ ಮೇಲ್ನೋಟಕ್ಕೆ ರಕ್ಷಿತಾ ಅವ್ರದೇ ತಪ್ಪು ಅನ್ನೋ ರೀತಿ ಕಾಣ್ತಾ ಇದೆ. ಬಟ್ ಫುಲ್ ಕಾನ್ವರ್ಸೇಷನ್ ನೋಡ್ಬೇಕು ಯಾವ ರೀತಿ ಆಗಿದೆ. ಹಾಗೆ ರಕ್ಷಿತ್ ಅವ್ರು ಯಾಕೆ ಹಿಂಗೆ ಆಡ್ತಾ ಇದಾರೆ ಅಂತ ಗೊತ್ತಿಲ್ಲ. ವೀಕೆಂಡ್ ಅಲ್ಲಿ ಅವ್ರಿಗೂ ಒಂದ್ ಸ್ವಲ್ಪ ಹೇಳ್ತಾರೆ ಅನ್ಸುತ್ತೆ ಬುದ್ಧಿವಾದವನ್ನ, ಸರಿಯಾದ ನಿರ್ಧಾರವನ್ನ ತಗೊಳ್ತಾರೆ ರಕ್ಷಿತಾ ಹಾಗೂ ಧ್ರುವಂತ್ ಅವರಲ್ಲಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ. ಸಿಗದ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.